ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಮುದ್ದು ಪೆದ್ದ ಹುಡುಗಿ ಕಾವೇರಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿಗೆ ಹೋಗಿದ್ವಿ, ಯಾರೆಲ್ಲ ಹೋಗಿದ್ವಿ, ಏನೆಲ್ಲ ಮಾಡಿದ್ವಿ ಅಂತ ನಿಮಗೂ ಗೊತ್ತಾಗಬೇಕಾ? ಹಾಗಿದ್ರೆ ವಿಡಿಯೋ ಫುಲ್ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಅಂಜನಾಪುರ ಡ್ಯಾಮ್ ನೋಡೋಣ ಅಂತೇಳಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಇವಳು ಬಂದುಬಿಟ್ಟು ನಮ್ಮ ಅಕ್ಕನ ಮಗಳು, ನಾನು ಮತ್ತು ನಮ್ಮ ಅಕ್ಕನ ಮಗಳು ಒಂದು ಗಾಡೀಲಿ, ಮತ್ತು ನನ್ನಿಬ್ಬರು ಫ್ರೆಂಡ್ಸ್ ಅವರು ಒಂದು ಗಾಡೀಲಿ ಬರ್ತಾಯಿದ್ದಾರೆ. ಸುಸ್ವಾಗತ. ಹಾಯ್ ಫ್ರೆಂಡ್ಸ್, ಅಂಜನಾಪುರ ಡ್ಯಾಮ್ಗೆ ಸ್ವಾಗತ ಸುಸ್ವಾಗತ ನನ್ನೆಲ್ಲ ಸ್ನೇಹಿತೆಯರಿಗೂ. ನೋಡಿ ಫ್ರೆಂಡ್ಸ್, ಹೇಗಿದೆ ವ್ಯೂಸ್ ಅಂದರೆ ಸಕ್ಕತ್ತಾಗಿದೆ. ನೀವು ಒಂದು ಸಲ ಭೇಟಿ ಕೊಡಿ. ಹಾಗೆ ಸ್ವಚ್ಛತೆಯನ್ನು ಕಾಪಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ. ಅಂಜನಾಪುರ ಡ್ಯಾಮ್ ಹೆಂಗಿದೆ ನೋಡಿ, ವ್ಯೂಸ್ ಮಾತ್ರ ಸಕ್ಕತ್ತಾಗಿದೆ. ಒಂದು ಸಲ ನೀವು ಬನ್ನಿ, ಭೇಟಿ ಕೊಡಿ. ಇಲ್ಲಿ ನಾವು ಬಂದಾಗ ಅಷ್ಟೊಂದು ಜನ ಇರಲಿಲ್ಲ. ನಾವು ಸ್ವಲ್ಪ ಜನ ಗಂಡು ಮಕ್ಕಳಷ್ಟೇ ಇದ್ದರು. ನಾವು ಬಂದು ಸುಮಾರು 1-2 ತಾಸು ಆದಮೇಲೆ ಸಿಕ್ಕಾಪಟ್ಟೆ ಜನ ಇದ್ದರು ಮಾತ್ರ. ಇದೆ ನೋಡಿ ಹೇಗಿದೆ ಪಾರ್ಕ್. ನಿಮ್ಮನ್ನು ಪಾರ್ಕ್ ಒಳಗೆ ಕರ್ಕೊಂಡು ಹೋಗ್ತೀನಿ. ಹಾಗೆ ಬರ್ತಿದ್ದಾಗೇ ಗೋಬಿ ಮತ್ತು ಫ್ರೈಡ್ ರೈಸ್ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ತಿನ್ಕೊಂಡ್ವಿ. ಮತ್ತು ಯಾಕಂದರೆ ಎನರ್ಜಿ ಬೇಕಲ್ವಾ, ಅದಕ್ಕೋಸ್ಕರ. ಸ್ವಾಗತ ಸುಸ್ವಾಗತ. ಇದೇ ನೋಡಿ ಅಂಜನಾಪುರ ಡ್ಯಾಮ್ ಆಪೋಸಿಟಲ್ಲಿರೋ ಪಾರ್ಕು. ಎಷ್ಟು ಸುಂದರವಾಗಿದೆ ಪಾರ್ಕ್ ಅಂದರೆ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಆಡೋಕ್ಕೆ ಅಂತಲೇ ಜಾರು ಬಂಡಿ ಮತ್ತು ಚಿಕ್ಕ ಬುಕ್ಕು ಇದೆ. ಮಕ್ಕಳ ಜೊತೆ ನಾವು ಆಟ ಆಡಿದ್ವಿ. ಸ್ವಲ್ಪ ಕೂಡ ಬೈಸ್ಕೊಂಡ್ವಿ. ಇದು ಮಕ್ಕಳು ಆಡೋದು, ನೀವು ಆಡೋದಲ್ಲ ಅಂತ ಅಂದರು. ಆದರೂ ಪರವಾಗಿಲ್ಲ ಅಂತ ಒಂದೊಂದು ಸತಿ ಆಟ ಆಡಿದ್ವಿ. ನನಗೆ ಸಿಕ್ಕಾಪಟ್ಟೆ ಭಯ ಇದು, ಯಾಕಂದರೆ ಒಂದು ಸಲ ಬಿದ್ದಿರೋ ಅನುಭವ ತುಂಬಾ ಆಗಿದೆ. ಇವರೇ ನೋಡಿ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್. ಹಾಗೆ ಪಾರ್ಕ್ ಒಳಗೆ ಹೋಗೋಣ ಅಂತ ಪಾರ್ಕಲ್ಲಿ ಬಂದ್ವಿ. ತುಂಬ ವ್ಯೂಸ್ ಸಖತ್ತಾಗಿತ್ತು. ಇಲ್ಲಿ ಫೋಟೋಶೂಟ್ ಮಾಡ್ಕೊಂಡ್ವಿ. ಇಲ್ಲಿ ನೋಡಿ ದನ ಮೇಯಿಸುವ ರೀತಿ, ಹಾಗೆ ಈ ಕಡೆ ಕುರಿಗಳನ್ನು ಮೇಯಿಸುವ ರೀತಿ ವಿಗ್ರಹಗಳನ್ನು ಮಾಡಿದ್ದಾರೆ. ಜೊತೆಗೆ ಕಳೆ ಕೀಳುವ ರೀತಿ, ಬೇಸಾಯ ಮಾಡುವ ರೀತಿ, ಉಳುಮೆ ಮಾಡುವ ರೀತಿ ತುಂಬ ಚೆನ್ನಾಗಿ ವಿಗ್ರಹಗಳನ್ನು ಮಾಡಿದ್ದಾರೆ. ದಯವಿಟ್ಟು ಯಾರು ಇದನ್ನು ಮುಟ್ಟುವ ಪ್ರಯತ್ನ ಮಾಡಬೇಡಿ ದಯವಿಟ್ಟು. ಹಾಗೆ ಸ್ವಚ್ಛತೆಯನ್ನು ಕಾಪಾಡಿ. ಇದೇ ನೋಡಿ ನಮ್ಮ ಕರ್ನಾಟಕದ ಕನ್ನಡದ ಬಾವುಟ. ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಅಲ್ವಾ ಫ್ರೆಂಡ್ಸ್. ಇದು ನೋಡಿ ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇರೋದು. ಹಾಗೆ ವಾದ್ಯಗಳು, ಮದುವೆ ಫಂಕ್ಷನ್ಗಳಲ್ಲಿ ವಾದ್ಯಗಳು ಯೂಸ್ ಮಾಡ್ತಾರಲ್ಲ, ಅದೇ ಥರ ವಾದ್ಯಗಳಿವೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪಾರ್ಕ್ ಮಾತ್ರ. ನೀವು ಒಂದು ಸಲ ಭೇಟಿ ಕೊಡಿ. ನಿಮ್ಮ ಫ್ಯಾಮಿಲಿ ಜೊತೆಗೆ ಮಕ್ಕಳನ್ನ ಕರ್ಕೊಂಡು ಬನ್ನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಖುಷಿಯಿಂದ ಇರಿ. ಆರಾಮ್ ಎಂಜಾಯ್ ಮಾಡ್ಕೊಂಡು ಹೋಗಿ. ದಯವಿಟ್ಟು ಇನ್ನೊಂದು ಸಲ ಹೇಳ್ತೀನಿ, ಸ್ವಚ್ಛತೆಯನ್ನು ಕಾಪಾಡಿ. ಹಾಗೆ ಇಲ್ಲಿ ಬಸವಣ್ಣನ ದೇವಸ್ಥಾನ ಮತ್ತು ನಾಗರ ಕಲ್ಲಿನ ವಿಗ್ರಹಗಳಿದ್ವು. ಅದನ್ನೆಲ್ಲ ನೋಡಿಕೊಂಡು ಕೊನೆಯದಾಗಿ ಇದು ಬಂದುಬಿಟ್ಟು ಗಲ್ಲು ಶಿಕ್ಷೆಯನ್ನು ವಿಧಿಸುವ ಒಂದು ನೋಟ ಇದು. ಹಾಗೆ ಇದೆಲ್ಲ ಮುಗಿದ ನಂತರ ಡ್ಯಾಮ್ ಒಳಗೆ ಹರಿಯುವ ನೀರಿನ ಜೊತೆ ಆಟ ಆಡಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಾತ್ರ. ಸುಮಾರು 2-3 ತಾಸು ಆಟ ಆಡಿದ್ದೀವಿ ನಾವು ನೀರಲ್ಲಿ. ಸಿಕ್ಕಾಪಟ್ಟೆ ಅಂದರೆ ನನಗೆ ಈಗೂ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿಯಿಂದ ಆಡಿದ್ದೀವಿ ಮಾತ್ರ. ನಮಗೆ ಅದರಲ್ಲೂ ನೀರು ಅಂದರೆ ಎಷ್ಟು ಭಯ ಇದೆಯೋ ಅಷ್ಟೇ ಖುಷಿ ಇದೆ. 3 ಅಲ್ಲ 4 ಜನನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ಮಾತ್ರ. ಇದೇ ನೋಡಿ ಅಂಜನಾಪುರದ ಸುಂದರವಾದ ನೋಟ. ಹಾಗೆ ಒಂದು ಸಲ ಭೇಟಿ ಕೊಡಿ. ಕೊನೆಯದಾಗಿ ಮನೆಗೆ ಹೊರಡುವಾಗ ಮಸಾಲೆ ಪೂರಿ, ಬೇಲ್ಪೂರಿ ತಿನ್ಕೊಂಡು ಮನೆಗೆ